ಅದ್ರ ಮೇಲೆ ಒಂದು ಚಿಕ್ಕದೊಂದು ಸಿಲಿಂಡರ್ ಪೋಲ್ ಈ ತರ ಇದೆ. ಇದ್ರದ್ದು ಇವಾಗ ಟೋಟಲ್ ವಾಲ್ಯೂಮ್ ಫೈಂಡ್ ಮಾಡ್ಬೇಕು. ಏನ್ ಮಾಡ್ಬೇಕು? ಆಕ್ಚುಲಿ ಮಾಸ್ ಕೊಟ್ಟಿದ್ದಾರೆ, ಅವ್ರ ಮಾಸ್ ನ ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡ್ಬೇಕು? ಮಾಸ್ ನ ನೋಡಿ 1 ಸೆಂಟಿಮೀಟರ್ ಕ್ಯೂಬ್. ಓಕೆ ಅಲ್ಲ, ಫೈಂಡ್ ದ ಮಾಸ್. ಮಾಸ್ ಬರ್ಬೇಕು ಅಂತಂದ್ರೆ ನಾವು ಮಾಸ್ ನ ಫೈಂಡ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಎನಿ ಡೌಟ್ ಇನ್ ದಿಸ್? ಮಾಸ್ ನ ಫೈಂಡ್ ಮಾಡ್ಬೇಕಂತೆ. ನಿಮ್ಗೆ ಯಾರಿಗಾರ ಫಾರ್ಮುಲಾ ಗೊತ್ತಾ ಮಾಸ್ಗೆ? ನೀವ್ ಹೇಳ್ತೀರ ಇವಾಗ ನನ್ಗೆ ಕ್ವಶನ್ ಬಂತು, ನೀವ್ ಕೇಳ್ತಾರೆ ನಾನೇ ಕೇಳಿದೆ. ಇದಕ್ಕೆ ಸರ್ಫೇಸ್ ಏರಿಯಾ ಫೈಂಡ್ ಮಾಡ್ಬೇಕಾ? ಮಾಸ್ ಕೇಳಿದ್ದಾರೆ. ಮಾಸ್ ಕೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಮಾಸ್ ಕೇಳಿದ್ದಾರೆ. ಮಾಸ್ ಕೇಳಿದೆ ಅಂದ್ಬಿಟ್ಟು ನಾವು ಸರ್ಫೇಸ್ ಏರಿಯಾ ಮಾಡಕ್ಕಾಗತ್ತಾ? ಮಾಸ್ಗೆ ರಿಲೇಟಿವ್ ಯಾರು ಹೇಳು? ವಾಲ್ಯೂಮ್. ಯಾಕಂದ್ರೆ ವಾಲ್ಯೂಮ್ಗೂ ಮಾಸ್ಗೂ ರಿಲೇಷನ್ ಇದೆ. ಸೊ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಗೊತ್ತಿದೆ ನಿಮಗೆ? ಸ್ವಲ್ಪ ಫಿಸಿಕ್ಸ್ ಬರುತ್ತೆ, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಏನೋ ಡೆನ್ಸಿಟಿ, ಇದು ರೋ ಅಂದ್ರೆ ಡೆನ್ಸಿಟಿ. ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ, ಈ ವಾಲ್ಯೂಮ್ ಈ ಕಡೆ ಕಳಿಸ್ಬಿಟ್ರೆ ಮಾಸ್ ಇಸ್ ಈಕ್ವಲ್ ಟು ರೋ ಇಂಟು ವಾಲ್ಯೂಮ್. ರೋ ಇಂಟು ರೋ ಅವರೇ ಕೊಟ್ಟಿದ್ದಾರೆ. 1 ಗ್ರಾಮ್ ಪರ್ ಅಂತ ಏನೋ ಕೊಟ್ಟಿದ್ದಾರೆ ನೋಡಿ. 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದಾರಲ್ಲ. ಇವಾಗ ನಾವು ಮಾಸ್ ಬರ್ಬೇಕಂತ 8 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅನ್ನೋದೇ ಡೆನ್ಸಿಟಿ. ವಾಲ್ಯೂಮ್ ನನಗೆ ಗೊತ್ತಾ? ಕಂಡುಹಿಡಿಬೇಕು. ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮಾಸ್ ಟೋಟಲ್ ಮಾಸ್ ಬರುತ್ತೆ. ಅರ್ಥ ಇದೆ ನಿಮ್ಗೆ ಇವಾಗ? ನೀವು ಕೇಳಿಸ್ಕೊಳ್ಳಿ ಎಲ್ಲ ಇನ್ನೊಂದ್ಸರಿ. ಇನ್ನೊಂದ್ಸರಿ ನಾನು ಹೇಳ್ತೀನಿ ಅಲ್ಲ, ಸರಿ ಗಮನ ಇಟ್ಟು ಮಾತಾಡೋ, ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ನೋಡಿ. ಇದ್ರದ್ದು ಮಾಸ್ ಫೈಂಡ್ ಮಾಡ್ಬೇಕಂತ. ಮಾಸ್ ಅಂದ್ರೆ ವೆಯ್ಟೇ ಬೇರೆ, ಮಾಸೇ ಬೇರೆ. ವೆಯ್ಟೇ ಬೇರೆ, ಮಾಸ್ ಅಂದ್ರೆ ವೆಯ್ಟ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಏನೋ ನ್ಯೂಟನ್. ಏನಂತ ಕೇಳಿಸ್ಕೊಳ್ಳಿ. ಮಾಸ್ ಅಂದ್ರೆ ದ ನಂಬರ್ ಆಫ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ಎ ಬಾಡಿ ಇಸ್ ಕಾಲ್ಡ್ ಎಸ್ ಮಾಸ್. ಎಷ್ಟು ಮಾಲಿಕ್ಯೂಲ್ಸ್ ಇದೆ ಇದರಲ್ಲಿ ಅಂತ ಫೈಂಡ್ ಮಾಡೋದೇ ಏನು? ಅದಕ್ಕೆ ನಾವೇನಾದ್ರೂ ಗ್ರಾವಿಟಿನ ಮಲ್ಟಿಪ್ಲೈ ಮಾಡಿದ್ರೆ ವೆಯ್ಟ್ ಆಗುತ್ತೆ. ಇನ್ನೊಂದು ಸಖತ್ತಾಗಿ ಹೇಳ್ಬೇಕಂದ್ರೆ ನೋಡಿ, ಭೂಮಿ ಮೇಲೆ ಇದ್ದಾಗ ನಂದು ವೆಯ್ಟ್, ಭೂಮಿ ಮೇಲೆ ಇದ್ದಾಗ ಏನ್ ಹೇಳು? ಕೆಳಗಡೆ ಏನಿದೆ? ಮೇಲೇನಿದೆ? ಕೆಳಗಡೆನೂ ಸಿಲಿಂಡ್ರೆ, ಮೇಲೇನೂ ಸಿಲಿಂಡ್ರೆ. ಇದೊಂದು ಪೋಲ್. ಇದು ಕೆಳಗಡೆ ದೊಡ್ಡ ಸಿಲಿಂಡರ್, ಮೇಲೆ ಐರನ್ ಪೋಲ್. ಇದು ಫುಲ್ ಸಾಲಿಡ್ ಐರನ್ ಪೋಲ್. ಇದ್ರಲ್ಲಿ ಮೇಲಿರೋದು ಐರನ್ ಪೋಲ್. ಅರ್ಥ ಆಯ್ತಲ್ವಾ? ಇದ್ರದ್ದು ನಾವು ಏನ್ ಫೈಂಡ್ ಮಾಡ್ಬೇಕು? ಮಾಸ್ ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡ್ಬೇಕು? ಮಾಸ್. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದೆ, ನೀವು ಎಲ್ಲ ಆ ಕಡೆ ಗಮನ ಹರಿಸಿದ್ರಿ. ಮಾಸ್ಗೂ ವೆಯ್ಟ್ಗೂ ಡಿಫರೆನ್ಸ್ ಇದೆ. ಕರೆಕ್ಟ್ ಫಿಸಿಕ್ಸ್ ಗೊತ್ತಿದ್ರೆ ಮಾಸ್ ಇಸ್ ನಾಟ್ ಎ ವೆಯ್ಟ್. ನಂಬರ್ ಆಫ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಇಸ್ ಕಾಲ್ಡ್ ಎಸ್ ಮಾಸ್. ಅದನ್ನೇ ನಾವು ನ್ಯೂಟನ್ ಜೊತೆ ಈ ಫೋರ್ಸ್ ಅಟ್ರಾಕ್ಟ್ ಮಾಡಿದಾಗ ನಮ್ಗೆ ವೆಯ್ಟ್ ಆಗುತ್ತೆ. ಎಕ್ಸಾಂಪಲ್ ನಿಮ್ಗೆ ನೋಡಿ, ನಾವು ಭೂಮಿ ಮೇಲೆ ಇದ್ರೆ ನಮ್ದು ವೆಯ್ಟ್, ಯಾಕಂದ್ರೆ ನಾನು ಅದ್ರ ಮೇಲೆ ನಿಂತ್ಕೊಂತೀನಿ. ಯಾಕಂದ್ರೆ ವೆಯ್ಟ್ ಮಿಷಿನ್ ಮೇಲೆ ನಿಂತ್ಕೊಂಡ್ರೆ ನಂದು ವೆಯ್ಟ್ ಕಾಣಿಸುತ್ತೆ. ನಾನೇನಾದ್ರೂ ಇದಕ್ಕೆ ಹೋದ್ರೆ, ಸ್ಪೇಸ್ ಹೋದ್ರೆ, ನಾನು ಅವಾಗ ವೆಯ್ಟ್ ಆಗಲ್ಲ, ಏನಾಗ್ತೀನಿ? ಮಾಸ್ ಆಗ್ತೀನಿ. ಅವಾಗ ಬರೀ ನನ್ನ ಪಾರ್ಟಿಕಲ್ಸ್ ಇರುತ್ತೆ, ಆದ್ರೆ ನನ್ ತೂಕ ಇರಲ್ಲ. ಅವಾಗ ಬರೀ ನಂದು ಏನಾಯ್ತು? ಯಾಕಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಎಳೆದ್ರೆ ಮಾತ್ರ ನಮ್ಗೆ ಏನಾಗೋದು? ವೆಯ್ಟ್ ಸಿಗೋದು. ಅರ್ಥಾಯ್ತಾ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಇಸ್ ಕಾಲ್ಡ್ ಆಸ್ ಎ ಮಾಸ್. When mass is multiplied with gravity, we'll get weight. ನಾನೇ ಸ್ಪೇಸ್ ಹೋದ್ರೆ ನನ್ ವೆಯ್ಟೇ ಇಲ್ಲ, ಆದ್ರೆ ನನ್ ಮಾಲಿಕ್ಯೂಲ್ಸ್ ಇದೆ. ನನ್ ಇರೋ ಮಾಲಿಕ್ಯೂಲ್ಸ್ ನಾನು ಇಲ್ಲಿದ್ದವು ನನ್ ಎಷ್ಟು ಮಾಲಿಕ್ಯೂಲ್ಸ್ ಇದೆಯೋ, ನಾನು ಸ್ಪೇಸ್ ಹೋದ್ರು ಏನಾಗೋದು? ನಾನು ಇಷ್ಟು ಮಾಸ್ ಇದೆ, ನನ್ಗೆ ಇದ್ದೇ ಇರುತ್ತೆ. ಅದನ್ನ ಮಾಸ್ ಅಂತೀವಿ. ಎಷ್ಟು ಪಾರ್ಟಿಕಲ್ಸ್ ನನ್ನ ಬಾಡಿ ಒಳಗಡೆ ಇದೆಯೋ ಮಾಲಿಕ್ಯೂಲ್ಸ್, ಅದನ್ನೇ ನಾವು ಮಾಸ್ ಅನ್ನೋದು. ಅದು ವೆಯ್ಟ್ ಆಗ್ಬೇಕು ಅಂತಂದ್ರೆ ಅದು ಗ್ರಾವಿಟೇಷನ್ ಇರ್ಬೇಕು. ನಾನು ಇಲ್ಲಿ ಇದ್ದೀನಿ ಅಂತ, ನಾವ್ ಇಲ್ಲಿ ಏನಾದ್ರೂ ಗ್ರಾವಿಟೇಷನ್ ಇಲ್ಲ ಅಂದ್ರೆ ನೀನ್ ವೇಯಿಂಗ್ ಮಿಷಿನ್ ನಿಂತ್ಕೊಂಡ್ರೆ ಹಿಂಗ್ ಆರ್ತಾ ಇದ್ದೆ, ಅದಕ್ಕೆ ನಿಮ್ದೇನು 0 ತೋರಿಸೋದು. ಅರ್ಥ ಆಯ್ತಲ್ವಾ? ನಾನೇ ಹೋಗಿ ನಾನೇನಾದ್ರು ಸ್ಪೇಸ್ ಅಲ್ಲಿ ವೆಯ್ಟ್ ಮಾಡಿದ್ರೆ ನಂದೇನು ಇಲ್ಲ, 0 kg ತೋರಿಸ್ತಾ ಇರುತ್ತೆ. ಅದಕ್ಕೆ ನಾವು ಗ್ರಾವಿಟೇಷನಲ್ ಏನಾದ್ರು ಮಲ್ಟಿಪ್ಲೈ ಮಾಡಿದ್ರೆ ಬಿಡಿ, ಅದ್ ಬೇಡ ಇವಾಗ. ಸೊ ಇಲ್ಲಿ ಬನ್ನಿ ಇವಾಗ, ಇದ್ರ ನಾವೇನ್ ಮಾಡ್ಬೇಕಂತೆ? ಈ ಕೆಳಗಡೆ ಒಂದು ಸಿಲಿಂಡರ್ ಇದೆ, ಮೇಲೆ ಒಂದು ಸಿಲಿಂಡರ್ ಇದೆ. ಇದ್ರ ನಾವೇನ್ ಫೈಂಡ್ ಮಾಡ್ಬೇಕಂದ್ರೆ ಇದ್ರದ್ದು ಮಾಸ್ ನ ಫೈಂಡ್ ಮಾಡ್ಬೇಕು. ಮಾಸ್ ನ ಫೈಂಡ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕಂದ್ರೆ ಮಾಸ್ ಡೈರೆಕ್ಟ್ ಆಗಿ ಸಿಗಲ್ಲ. ಅದಕ್ಕೊಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಇದೆ? ರೋ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಏನು ರೋ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ನಮ್ಗೆ ಏನ್ ಬೇಕು? ಮಾಸ್ ಬೇಕಾ? ಈ ವಿ ನ ಈ ಕಡೆ ಕಳಿಸ್ಬಿಡಿ. ಅವಾಗ ಏನಾಗುತ್ತೆ? ರೋ ಇಂಟು ವಿ ಅಂದ್ರೆ ಡೆನ್ಸಿಟಿ ಇಂಟು ವಾಲ್ಯೂಮ್. ಏನ್ ಬಂತು? ಡೆನ್ಸಿಟಿ ಇಂಟು ವಾಲ್ಯೂಮ್. ಡೆನ್ಸಿಟಿ ಅವರೇ ಕೊಟ್ಟಿದ್ದಾರೆ ನೋಡಿ, 8 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದಾರಲ್ಲ. ದಟ್ ವಿಲ್ ಬಿ ದ 8 ಅಂತ ಬಂದ್ಬಿಟ್ಟಿದೆ. 8 ಗ್ರಾಮ್. ವಾಲ್ಯೂಮ್ ನ ನಾವು ಫೈಂಡ್ ಮಾಡೋದು, ಅದಕ್ಕೆ ವಾಲ್ಯೂಮ್ ಫೈಂಡ್ ಮಾಡ್ಬೇಕಾಗಿರೋದು ನಾನು. ಅರ್ಥ ಆಯ್ತಾ? ಇವಾಗ ಇಲ್ಲಿ ಹಾಕೊಳ್ತೀನಿ
ಸಿಲಿಂಡರ್ 1, ಇದು ಸಿಲಿಂಡರ್ 2. ಇದರ ರೇಡಿಯಸ್ ಅದರದೆಷ್ಟು ಅಂತ ಹೇಳ್ಬಿಡಿ ಈಗ ನೋಡೋಣ. ಮೊದಲನೇದೆಷ್ಟು? ಮೊದಲನೇದು ಎಷ್ಟು ರೇಡಿಯಸ್? ರೇಡಿಯಸ್ 60, ಆಮೇಲೆ ಹೈಟ್ 120. ಅದೆಷ್ಟು? 1 centimeter cube has approximately 8 gram ಅಂತ ಕೊಟ್ಟಾರ ನೋಡು. ಅದು ಹೈಟ್ 220 ನಾ ಡಯಾಮೀಟರ್ ಎಷ್ಟು? 24. ಡಯಾಮೀಟರ್ 24. ಹೈಟ್ ಎಷ್ಟು? ರೇಡಿಯಸ್ ಎಷ್ಟು ಆಗುತ್ತೆ? ಹೈಟ್ ಎಷ್ಟು? ಇದು ಹೈಟ್ ಎಷ್ಟು? ನೋಡ್ಕೊಡ್ರಪ್ಪ, ಒಂದ್ ನಿಮಿಷ ಚಿಲ್ಡ್ರನ್ ಮಾತು ನಿಲ್ಸಿ ಮುಗಿನೇ ಒಂದನ್ನ 100 ಸರಿ ಹೇಳ್ಬೇಕು. ಕೆಳಗಡೆ ಏನಿಟ್ಟಿದ್ದಾರೆ? ನಂದಿನೇನಿಲ್ಲ, ನಮ್ಗೆ ಸಿಲಿಂಡರ್, ಐರನ್ ಪೋಲ್, ಮೇಲೊಂದು ಏನಿಟ್ಟಿದ್ದಾರೆ? ಅಲ್ಲೂ ಒಂದು ಐರನ್ ಪೋಲ್. ಅರ್ಥ ಆಯ್ತಲ್ವಾ? ಸೊ ಸಿಲಿಂಡರ್ ಒಂದು ಡಯಾಮೀಟರ್ ಎಷ್ಟು? 24 ಸೆಂಟಿಮೀಟರ್. ಅದರ ರೇಡಿಯಸ್ ಮಾಡಿದ್ರೆ ಎಷ್ಟಾಗುತ್ತೆ? 12 ಸೆಂಟಿಮೀಟರ್. ಹೈಟ್ ಎಷ್ಟು? 220 ಸೆಂಟಿಮೀಟರ್. ಇನ್ನೊಂದು ಸಿಲಿಂಡರ್ 2 ಇದೆ, ಅದರ ರೇಡಿಯಸ್ ಎಷ್ಟು? 8 ಸೆಂಟಿಮೀಟರ್. ಅದರ ರೇಡಿಯಸ್ ಹೈಟ್ ಎಷ್ಟು? 60 ಸೆಂಟಿಮೀಟರ್. ಏನೇ ಡೌಟ್ ಇನ್ ದಿಸ್? ನೋಡಿ, ಇದ್ರದ್ದು ಎರಡು. ಇದು ಚಿಕ್ಕ ಸಿಲಿಂಡರ್ದು ಡಯಾಮೀಟರ್ 24, ರೇಡಿಯಸ್ ಇದು ಚಿಕ್ಕ ಸಿಲಿಂಡರ್ದು 8 ಸೆಂಟಿಮೀಟರ್ ರೇಡಿಯಸ್, ಹೈಟ್ 60. ಬೇಕಾದ್ರೆ ಇಲ್ಲೂ ಬರ್ಕೊಬಹುದು. ಇಲ್ಲಿಂದ ಇಲ್ಲಿಗೆ ಏನಾಗಿರುತ್ತೆ? ಆಯ್ತಾ? ಈ ಸಿಲಿಂಡರ್, ಇಲ್ಲೊಂದು ಸಿಲಿಂಡರ್, ಮೇಲೊಂದು ಸಿಲಿಂಡರ್ ಇಟ್ಟಿದೀವಿ, ಇಲ್ಲಿ ದೊಡ್ಡ ಸಿಲಿಂಡರ್, ಅದರ ಮೇಲೊಂದು ಚಿಕ್ಕ ಸಿಲಿಂಡರ್, ಈ ತರ ಜಾಯಿನ್ ಮಾಡಿದ್ದಾರೆ. ಇದೊಂದು ಪೋಲ್ ಆಗಿದೆ, ಐರನ್ ಪೋಲ್ ಆಗಿದೆ. ಇದೇನಾಯ್ತು ಅಂತಂದ್ರೆ ಇದ್ರದ್ದು ಮೊದಲನೇ ಸಿಲಿಂಡರ್ ರೇಡಿಯಸ್ ಡಯಾಮೀಟರ್ 24, ರೇಡಿಯಸ್ 12, ಹೈಟ್ ಎಷ್ಟು? 220 ಸೆಂಟಿಮೀಟರ್. ಆಮೇಲೆ ಇದ್ರ ರೇಡಿಯಸ್ ಎಷ್ಟಾಯ್ತು? 12. ನೋಡಿ, ಇದು ಚೇಂಜ್ ಆಗುತ್ತೆ ನೋಡಿ, ಅದ್ರದ್ದೇ ಬೇರೆ ಇದ್ರ ಬೇರೆ, ಯಾಕಂದ್ರೆ ಸರ್ ಮೌಂಟ್ ಆಗಿಲ್ಲ, ಇದು ಸುಮ್ನೆ ಹಿಂಗ್ ಜಾಯಿನ್ ಮಾಡಿದಾರೆ ಅಷ್ಟೇ. ಇದ್ರದ್ದು ಎಷ್ಟಾಯ್ತು ನಮ್ಗೆ ಇವಾಗ? 8 ಸೆಂಟಿಮೀಟರ್. ಅದ್ರದ್ದು ಹೈಟ್ ಎಷ್ಟು? 60. ನೋಡಿ, ಹಿಂಗ್ ಬರ್ಬಿಟ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ನಾವ್ ಏನ್ ಫೈಂಡ್ ಮಾಡ್ಬೇಕು? ವಾಲ್ಯೂಮ್ ನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು? ಇದು 1 ಸೆಂಟಿಮೀಟರ್ ಕ್ಯೂಬ್ಗೆ 8 ಗ್ರಾಮ್ಸ್. ಆ 8 ಸೆಂಟಿಮೀಟರ್ ಕ್ಯೂಬ್ ಜೊತೆ ಗ್ರಾಮ್ಸ್ ಕೊಟ್ಟಿದ್ರೆ ಅದೇ ಡೆನ್ಸಿಟಿ. ಅದೇನಂತ ಕರಿತೀವಿ ನಾವು? 1 ಸೆಂಟಿಮೀಟರ್ಗೆ ಎಷ್ಟು ಗ್ರಾಮ್ ಅನ್ನೋದನ್ನೇ ಡೆನ್ಸಿಟಿ ಅನ್ನೋದು. ಅರ್ಥ ಆಯ್ತಾ? ಅಯ್ಯೋ, ವಾಲ್ಯೂಮ್ ಫೈಂಡ್ ಮಾಡ್ಬಿಡೋಣ. ಸೊ ವಾಲ್ಯೂಮ್ಗೆ ಫಾರ್ಮುಲಾ, ಎರಡು ಸಿಲಿಂಡರ್ ಏನಾ? πr ಸ್ಕ್ವೇರ್ h. ಅದನ್ನ ನಾನೇನ್ ಮಾಡ್ಬಿಡ್ತೀನಿ ಅಂದ್ರೆ, ಸೊ ಟೋಟಲ್ ವಾಲ್ಯೂಮ್ is equal to volume of cylinder 1 plus volume of cylinder 2. ಓಕೆನಾ? ಆ ವಾಲ್ಯೂಮ್ ಆಫ್ ಸಿಲಿಂಡರ್ ಏನಾಗುತ್ತೆ? ಪೈ R1 ಸ್ಕ್ವೇರ್ H1 ಹಿಂಗ ಹಾಕೊಂತೀವಿ. ಯಾಕಂದ್ರೆ R1 ವ್ಯಾಲ್ಯೂನೇ ಬೇರೆ, H1 ಕಾಮನ್ ತೆಗಿಯಕ್ಕಾಗಲ್ಲ, ಪೈ ಮಾತ್ರ ಕಾಮನ್ ತೆಗಿಬಹುದು. ಪ್ಲಸ್ ಇದ್ರದ್ದು ಏನ್ ಹಾಕೊಂಬೋದು ನಾವು? ಪೈ R2 ಸ್ಕ್ವೇರ್ H2. ಕರೆಕ್ಟಾ? ಸೊ R ಗೆ ಸ್ಕ್ವೇರ್ ಬರುತ್ತೆ, H ಗೆ ಇಲ್ಲ. ಸಮಥಿಂಗ್ ಕ್ಯಾನ್ ವಿ ಟೇಕ್ ಕಾಮನ್? ಪೈ ವಿ ಕ್ಯಾನ್ ಟೇಕ್ ಕಾಮನ್. ಏನ್ ಕಾಮನ್ ತೆಗಿಬೇಕು, ಯಾಕೆ ಕಾಮನ್ ತೆಗಿಬೇಕು ಗಮನ. ಒಂದ್ಸರಿ ನಿಮಗ್ ಬಂದ್ರು 10 ಸರಿ ನೀವು ನೋಡಿ ಗಮನ ಇಟ್ಟು ತಿಳ್ಕೊಂಡ್ರೆ, ಕರೆಕ್ಟ್ ಆಗಿ 100% ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಸಮ್. ಇಲ್ಲ ನಮ್ಗೆ ಏನೋ ಓವರ್ ಕಾನ್ಫಿಡೆಂಟ್ ಅಲ್ಲಿ ಇನ್ನೇನೋ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಇದ್ರದ್ದು ವೇಸ್ಟ್ ಆದ್ರೆ ಬೇರೆ ಸಮ್ ಮಾಡಕ್ ಟೈಮ್ ಇರಲ್ಲ. ಅವ್ರ ಮಾರ್ಕ್ಸ್ ಏನ್ ಅನ್ಕೊಂಡಿರ್ತೋ ಅದು ಬರಕ್ ಆಗಲ್ಲ. ಅದಕ್ಕೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಇವೆರಡಲ್ಲಿ ಏನ್ ಕಾಮನ್ ಇದೆ? ಪೈ ಮಾತ್ರ, ಬೇರೆ ಏನು ತೆಗಿಯಕ್ಕಾಗಲ್ಲ. ನೋಡಿ ನನಗೆ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ H2. ಪೈ ಅಂದ್ರೆ ಹೇಳಿದಾರ 3.14 ತಗೊಳ್ಳಿ. 3.4 ತಗೊಳ್ಳಿ ಅಂತ ಏನಂತ ಹೇಳಿದಾರೆ? 3.14. 3 ಅಂದ್ರೆ ಹೆವಿ 3.14 ಬಿತ್ತು ಅಂದ್ರೆ ಹೆವಿ ಮಲ್ಟಿಪ್ಲಿಕೇಶನ್ ಹೆವಿ ಇದೆ ಅಂತ ತಿಳ್ಕೊಂಬಿಡಿ. 3.14 ಹೇಳಿದಾರೆ ಅಂದ್ರೆ ಏನ್ ಹೇಳು? ಹೆವಿ ಮಲ್ಟಿಪ್ಲಿಕೇಶನ್. R1 ಎಷ್ಟಿದೆ ನೋಡು? 12 into H1 ಎಷ್ಟಿದೆ ನೋಡು? 220. ಪ್ಲಸ್ R2 ಎಷ್ಟಿದೆ ನೋಡು? 8 into ಸ್ಕ್ವೇರ್ ಮಾಡಿಲ್ಲ ಅಲ್ವಾ? ಸ್ಕ್ವೇರ್ ಅವಾಗ ಹಿಂಗ್ ಬರ್ಬಿಡಂತ 12 into 12 into 220. ಇದು 8 into 8 into 60.
ಓಕೆ 3.14 ಇದೆಲ್ಲ ಮಲ್ಟಿಪ್ಲೈ ಮಾಡಬೇಕು. ಏನ್ ಮಾಡ್ಬೇಕು ಈಗ? ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡಿ 12 ಅಷ್ಟು 144 into 220 ಪ್ಲಸ್ 8 8 64 into 60. ಇವಾಗ 3.14 ಇದೆಲ್ಲ ಮಲ್ಟಿಪ್ಲಿಕೇಶನ್. ಐ ಥಿಂಕ್ ನೀವು ಮಲ್ಟಿಪ್ಲಿಕೇಶನ್ ಬರುತ್ತೆ ಅನ್ಕೊಂಡಿದ್ದೀನಿ. ಮಲ್ಟಿಪ್ಲೈ ಮಾಡಿ ಏನ್ ಬಂತು ನೋಡಿ. 31680 ಅದೇ ಹೇಳಿ 31680 ಪ್ಲಸ್ ಇದು ಮಲ್ಟಿಪ್ಲೈ ಮಾಡಿ ಇಲ್ಲೇ ಮಾಡಬಹುದು. 24 to 36 38 3840. ಇವೆರಡನ್ನು ಆಡ್ ಮಾಡ್ಬೇಕು ಈಗ. 3.14 ಇವೆರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ. ನಾನೇ ಇಲ್ಲಿ ಆಡ್ ಮಾಡ್ಬಿಡ್ತೀನಿ ನೋಡಿ. 31680 to 3840 0 12 1 17 15 1 5 35520 35520. ಇದು ಮಲ್ಟಿಪ್ಲೈ ಮಾಡ್ಬೇಕು ಈಗ. ಅಬ್ಸಲ್ಯೂಟ್ಲಿ ಕರೆಕ್ಟ್. 111 ಬರಬೇಕು. ಎಷ್ಟು ಬರಬೇಕು? 111 111 ಪಾಯಿಂಟ್ 5.8 ಸೆಂಟಿಮೀಟರ್ ಕ್ಯೂಬ್. ಇಷ್ಟು ಬರುತ್ತೆ. ಇವಾಗ ಇಲ್ಲಿ ಇಷ್ಟೇ ಆಗಿಲ್ಲ, ಇನ್ನ ಮಾಸ್ ಫೈಂಡ್ ಮಾಡ್ಬೇಕಲ್ಲ. ದಟ್ ವಾಟ್ ವಿ ಹ್ಯಾವ್ ಫೌಂಡ್ ಇಸ್ ಓನ್ಲಿ ವಾಲ್ಯೂಮ್. ವಾಟ್ ವಿ ಹ್ಯಾವ್ ಫೌಂಡ್ ಇಸ್ ವಾಟ್ ಅಬೌಟ್ ಮಾಸ್? ಮಾಸ್ ಇಸ್ ಈಕ್ವಲ್ ಟು ರೋ ಇಂಟು ವಿ. ರೋ ಎಷ್ಟು ಕೊಟ್ಟಿದ್ದಾರೆ? 8 ಇಂಟು ವಾಲ್ಯೂಮ್ ಎಷ್ಟಾಯ್ತು? 111,532.8. ಮಲ್ಟಿಪ್ಲೈ ಮಾಡಿ. 8988. ಇದು ಗ್ರಾಮ್ಸ್ ಅಲ್ಲಿ ಇದೆ. ಎದ್ರಲ್ಲಿದೆ? ಗ್ರಾಮ್. ಅದನ್ನ ಕೆಜಿ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಪಾಯಿಂಟ್ 3 ಹಿಂದಕ್ಕೆ ಇರುತ್ತೆ. ಡಿವೈಡೆಡ್ ಬೈ 1000 ಮಾಡಬೇಕು. ಡಿವೈಡೆಡ್ ಬೈ 1000 ಮಾಡಿದ್ರೆ ಎಷ್ಟಾಗುತ್ತೆ? 892.26 kg. ಅವೆಲ್ಲ ಬೇಡ, ಪಾಯಿಂಟ್ ಅಂದ್ರೆ 2 ನಂಬರ್ ಸಾಕು. ನೋಡಿ ಎಷ್ಟು ಬಂತು? 892.26 kg. ಇಷ್ಟು ಗ್ರಾಮ್ ಅಲ್ಲಿ ಇಕ್ಕಿದ್ರು ನಿಮ್ಗೆ ಆನ್ಸರ್ ನೋ ಪ್ರಾಬ್ಲಮ್. ಬಟ್ ಏನಂದ್ರೆ ಕೆಜಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರಬೇಕು, ಕೆಜಿ ಅಲ್ಲಿ ಇಡಬೇಕು. ಆ ಪಾಯಿಂಟ್ 3 ಹಿಂದಕ್ಕೆ ಇರಿಸಬೇಕು. ಡಿವೈಡೆಡ್ ಬೈ 1000 ಗ್ರಾಮ್ ಅಲ್ಲಿ ಇರೋದು ಕೆಜಿ ಕನ್ವರ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 1000 ಡಿವೈಡೆಡ್ ಬೈ ಮಾಡಿದಾಗ ಪಾಯಿಂಟ್ ಹಿಂದಕ್ಕೆ ಬರುತ್ತೆ. ಎಷ್ಟು ಡಿವೈಡೆಡ್ ಬೈ 1000 ಅಲ್ಲಿ 3 zeros ಇದೆಯಲ್ಲ, 3.123 ತೆಗೆದ್ರೆ 892.26 kg. ಎನಿ ಡೌಟ್ ಇನ್ ದಿಸ್? ಇಲ್ಲಿ ಏನಿಲ್ಲ, ಜಾಸ್ತಿ ಎಲ್ಲ ಕ್ಯಾಲ್ಕುಲೇಷನ್. ನೋಡ ಇನ್ನೊಂದ್ಸರಿ ನೋಡಿ. ಸೊ ಇದೊಂದು ಸಿಲಿಂಡರ್, ಅದೊಂದು ಸಿಲಿಂಡರ್. ಸೊ ಇಲ್ಲಿ ಸಿಲಿಂಡರ್ 1, ವಾಲ್ಯೂಮ್ ಆಫ್ ಸಿಲಿಂಡರ್ 1 ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ 2. ವಾಲ್ಯೂಮ್ ಸಿಲಿಂಡರ್ ಗೆ ಆಕ್ಚುಲಿ πr² H, 1 ಗೆ ನಾನು R1H R1² H1 ತಗೊಂತೀನಿ. ಇದು ಎರಡನೇದಕ್ಕೆ πr2² H2 ತಗೊಂತೀನಿ. π ಕಾಮನ್ ತೆಗೆದುಬಿಡಿ. ಇಲ್ಲಿ R1² ಪ್ಲಸ್ H1 ಉಳಿತು, ಆ π ಆಚೆ ಹೋಯಿತು. R2² ಪ್ಲಸ್ H2 ಉಳಿತು. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. π ಅಂದ್ರೆ 3.14, ಇದು R ಅನ್ನ 12 ಬಂದಿದೆ. ಸೊ 12 into 12 into 220 ಪ್ಲಸ್ ಇದು 8 into 8 plus 60. ಇದು ಮಲ್ಟಿಪ್ಲೈ ಮಾಡಿದ್ರೆ 144 into 220 ಇದು 64 into 60. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 3 ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು, ಇದನ್ನ ಮಲ್ಟಿಪ್ಲೈ ಮಾಡಿ ಇಷ್ಟು, ಇವೆರಡನ್ನ ಆಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು. ವಾಲ್ಯೂಮ್ ಬಂತು ಮಾಸ್. ಮಾಸ್ ಇಸ್ ಈಕ್ವಲ್ ಟು ರೋ ಕೊಟ್ಟಿದ್ದಾರೆ ಅವರೇ. ಡೆನ್ಸಿಟಿ ಅದನ್ನ ಇಂಟು ವಾಲ್ಯೂಮ್ ಮಲ್ಟಿಪ್ಲೈ ಮಾಡಿ ನಿಮಗೆ ಗ್ರಾಮ್ಸ್ ಅಲ್ಲಿ ಬರುತ್ತೆ. ಅದನ್ನ ಕೆಜಿ ಕನ್ವರ್ಟ್ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ 1000 ಮಾಡೋದು. ಅಂದ್ರೆ 3 ಪಾಯಿಂಟ್ ಹಿಂದಕ್ಕೆ ಹಾಕಿದ್ರೆ ಯು ವಿಲ್ ಗೆಟ್ ಇನ್ ಕೆಜಿ.